ಸಿಂಪಲ್ ವಿಡಿಯೋ, ಒಂದು ಸಿಂಪಲ್ ಪೋಸ್ಟ್ಗೆ ಒಬ್ಬರ ಜೀವನವನ್ನೇ ಬದಲಾಯಿಸೋ ಶಕ್ತಿ ಇರುತ್ತೆ. ಆದರೆ ಇಲ್ಲಿ ಒಬ್ಬ ಕಂಟೆಂಟ್ ಕ್ರಿಯೇಟರ್ನ ರಿಸರ್ಚ್ ಮತ್ತು ಆತನ ಆಲೋಚನಾ ಶಕ್ತಿಯಿಂದ ಮಾಡಿದ ಒಂದು ಕಂಟೆಂಟ್ ಸರ್ಕಾರದ ತಪ್ಪನ್ನು ಎತ್ತಿ ಹಿಡಿದು ಕೊನೆಗೆ ಸರ್ಕಾರವೇ ಆ ತಪ್ಪನ್ನು ಸರಿಪಡಿಸಿಕೊಂಡಿದೆ ಅಂದರೆ ನೀವು ನಂಬ್ತೀರಾ? ಹೌದು, ಇದು ನಂಬಲೇಬೇಕಾದಂತಹ ವಿಷಯ. ಅದು ನಮ್ಮದೇ ಕನ್ನಡದ ಹುಡುಗನಿಂದ ಆದ ಬದಲಾವಣೆ. ಕುತೂಹಲ ಎಂಬ ಕನ್ನಡದ ಕ್ರಿಯೇಟರ್ ಚಿತ್ರದುರ್ಗಕ್ಕೆ ಹೋಗಿರ್ತಾರೆ. ಹೀಗೆ ಅಲ್ಲಿ ಕೋಟೆಯ ಮೆಟ್ಟಿಲುಗಳನ್ನು ಹತ್ತುವಾಗ ಒಂದು ದೊಡ್ಡ ಬಂಡೆಯ ಮೇಲೆ ಒಂದು ಚಿತ್ರ ಗಮನಿಸ್ತಾರೆ. ಸರ್ಕಾರ ಅದಕ್ಕೆ ಜಿಂಕೆಯ ರೇಖಾಚಿತ್ರ ಎಂಬ ಫಲಕವನ್ನು ಹಾಕಿರ್ತಾರೆ. ಆದರೆ ನಮ್ಮ ಕುತೂಹಲ ಅದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅವರ ಮನಸ್ಸಿನಲ್ಲಿ ಇದು ನಿಜವಾಗಿಯೂ ಜಿಂಕೆಯ ಚಿತ್ರನೇನ ಅನ್ನೋ ಪ್ರಶ್ನೆ ಮೂಡುತ್ತೆ. ಅದನ್ನ ಅಷ್ಟಕ್ಕೆ ಬಿಡದ ಕುತೂಹಲ ಡಿಫ್ರೆಂಟ್ ಆಂಗಲ್ನಲ್ಲಿ ಫೋಟೋಸ್ ತೆಗೆದುಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದು ಸುಮ್ಮನೆ ಕೂರದ ಕುತೂಹಲ ಚಿತ್ರದ ಅಳತೆ ಮಾಡಿ ಫೋಟೋಗ್ರಾಮೆಟ್ರಿ ಕ್ರಿಯೇಟ್ ಮಾಡಿ 3D ಪ್ರಿಂಟರ್ ತೆಗೆದು ರಿಸರ್ಚ್ ಮಾಡೋಕೆ ಶುರು ಮಾಡ್ತಾರೆ. ಆಗ ಅವರು ಇದು ಖಂಡಿತವಾಗಿಯೂ ಜಿಂಕೆ ಅಲ್ಲ ಎಂಬ ನಿಲುವಿಗೆ ಬರ್ತಾರೆ. ಅವರು ಹೇಳಿದ ಪ್ರಕಾರ ಇದನ್ನು ಬಂಡೆಯ ಚಿತ್ರ ಪೆಟ್ರೋಗ್ರಫಿ ಅಂತಾರೆ. ಇದು 4000ದಿಂದ 10,000 ವರ್ಷಗಳ ಹಿಂದಿನ ಜನಾಂಗದ ಕಲೆಯಾಗಿದ್ದು ಇದು ಜಿಂಕೆಯಲ್ಲ ಬಸವ ಅಂತ ತಿಳಿಸಿಕೊಡ್ತಾರೆ. ಹಾಗೆ ನಮ್ಮ ASI ಇಂತಹ ಅತ್ಯಂತ ಅಪೂರ್ವ ಬಂಡೆ ಚಿತ್ರಗಳನ್ನು ತಪ್ಪಾಗಿ ಬರೆದು 10,000 ವರ್ಷಗಳ ಹಿಂದಿನ ಜನಾಂಗದ ಕಲೆಗೆ ಅವಮಾನ ಮಾಡಿದೆ ಅಂತ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಇದನ್ನು ಗಮನಿಸಿದ ನಮ್ಮ ASI ತನ್ನ ತಪ್ಪನ್ನು ಸರಿಪಡಿಸಿಕೊಂಡು ಹಿಂದೆ ಜಿಂಕೆ ಎಂದು ಇದ್ದ ಫಲಕವನ್ನು ತೆಗೆದು ಡುಬ್ಬದ ಗೂಳಿ ಎಂದು ಬದಲಾವಣೆ ಮಾಡ್ತಾರೆ. ಇದಲ್ಲವೇ ಒಬ್ಬ ಪಾಸಿಟಿವ್ ಕಂಟೆಂಟ್ ಕ್ರಿಯೇಟರ್ನ ಶಕ್ತಿ. ಸರ್ಕಾರವೇ ತನ್ನ ತಪ್ಪನ್ನು ತಿದ್ದಿಕೊಳ್ಳುವಂತೆ ಮಾಡಿದ ಕುತೂಹಲ. ಇದು ನಿಮಗೆ ನಮ್ಮದೊಂದು ಸಲಾಮು. ಹಾಗೆ ಈ ಬದಲಾವಣೆಯ ವಿಷಯ ನಮ್ಮ ಕುತೂಹಲ ಅವರಿಗೆ ಗೊತ್ತಿರುವುದಿಲ್ಲ. ಹ್ಯಾಪಿ ಗೋಡೋರ ಎಂಬ ಮತ್ತೊಬ್ಬ ಕಂಟೆಂಟ್ ಕ್ರಿಯೇಟರ್ ಅಲ್ಲಿಗೆ ಹೋದಾಗ ಅಲ್ಲೇ ಸ್ಥಳೀಯರಿಂದ ಈ ವಿಷಯವನ್ನು ತಿಳಿದುಕೊಂಡು ಬದಲಾವಣೆಯ ಬಗ್ಗೆ ಒಂದು ವಿಡಿಯೋ ಮಾಡಿ ಕುತೂಹಲ ಅವರಿಗೆ ಥ್ಯಾಂಕ್ ಯು ಹೇಳ್ತಾರೆ. ಇದನ್ನು ಇನ್ನಷ್ಟು ಹೆಚ್ಚಿನ ಜನರಿಗೆ ತಿಳಿಸಿಕೊಟ್ಟ ಹ್ಯಾಪಿ ಗೋಡೋರ, ಇದು ನಿಮಗೊಂದು ನಮ್ಮ ಸಲಾಮ್. ಸೊ ಕಂಟೆಂಟ್ ಕ್ರಿಯೇಷನ್ ಈಸ್ ನಾಟ್ ಜಸ್ಟ್ ಫಾರ್ ವ್ಯೂಸ್, ಕ್ರಿಯೇಟ್ ಕಂಟೆಂಟ್ ಫಾರ್ ಇಂಪ್ಯಾಕ್ಟ್.